ನಮಸ್ಕಾರ. NRTV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪ್ರ ನಾಗೇಶ್. ಈ ರಾಜ್ಯಾದ್ಯಂತ ಒಂದು ರೇಷನ್ ಒಂದು ಆಯಾ ಆಹಾರ ಶಾಖೆಗಳಲ್ಲಿ ನೀಡುತ್ತಾ ಬರ್ತಾ ಇದೆ. ಅದೇ ರೀತಿಯಾಗಿ ಅಜ್ಜಂಪ್ರದ ವ್ಯವಸಾಯ ಸಹಕಾರ ಸಂಘದಲ್ಲಿ ಪಡಿತರ ಒಂದು ಶಾಖೆ ವಿಭಾಗದಲ್ಲಿ ಒಂದು ಪಡಿತರ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪಡಿತರ ವಿತರಣೆಗೆ ಒಂದು ಹೆಬ್ಬೆಟ್ಟನ್ನು ಕೊಡುವ ಒಂದು ಪದ್ಧತಿಯನ್ನ ಸರ್ಕಾರ ಜಾರಿ ತಂದಿದೆ. ಆದರೆ ಈ ತಿಂಗಳಲ್ಲಿ ಸುಮಾರು 1 ವಾರಗಳ ಕಾಲದಿಂದ ಸಹ ಅಲ್ಲಿ ಸರ್ವರ್ ಬ್ಯುಸಿ ಆಗ್ತಿರೋದ್ರಿಂದ ಸಾಕಷ್ಟು ಜನ ಹೆಬ್ಬೆಟ್ಟನ್ನು ಕೊಟ್ಟು ತಮ್ಮ ರೇಷನ್ ಅಕ್ಕಿಯನ್ನ ಪಡ್ಕೊಳ್ತಿದ್ದಾರೆ. ಆದ್ರೆ ಅಜ್ಜಂಪುರದಲ್ಲಿ ಸಾಕಷ್ಟು ಜನ ಅಂದ್ರೆ ಸರಿಸುಮಾರು 60% ಮಾತ್ರ ಆಗಿದೆ. ಇನ್ನು 40ರಿಂದ 45% ಒಂದು ಪಡಿತರ ಚೀಟಿಯ ಗ್ರಾಹಕರು ಅದನ್ನ ಹೆಬ್ಬೆಟ್ಟನ್ನು ಕೊಟ್ಬಿಟ್ಟು ತೆಗೆದುಕೊಳ್ಳಲಿಕ್ಕೆ ಸಾಹಸವನ್ನು ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಅಜ್ಜಂಪುರದ ಒಂದು ವ್ಯವಸಾಯ ಸಹಕಾರ ಸಂಘದ ಸಿಬ್ಬಂದಿ ವರ್ಗದವರು ಸಹ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಅಂದ್ರೆ ಬೆಳಗ್ಗೆನೇ ಬೇಗ ಎದ್ದು ಅಂದ್ರೆ 6 ಗಂಟೆಗೆ ಹೋಗಿ ಅದನ್ನ ಅಂಗಡಿ ಓಪನ್ ಮಾಡಿ, ಆಹಾರ ಶಾಖೆನ ಓಪನ್ ಮಾಡಿ ಬಂದಂತ ಗ್ರಾಹಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬೆಳಿಗ್ಗೆನೆ ಒಂದು 6 ಗಂಟೆಗೆ ಒಂದು ಹೆಬ್ಬೆಟ್ಟನ್ನ ತಗೊಂತಿರೋದು. ಈ ದೃಶ್ಯಾವಳಿನ ನೋಡ್ತಿರೋದು ಅಜ್ಜಂಪುರದ ಪಡಿತರ ಶಾಖೆಯಲ್ಲಿ ಬೆಳಗ್ಗೆ 6:10 ಕಂಡು ಬಂದಂತಹ ಒಂದು ಸಮಯ ಆಗಿದೆ. ಅಂದ್ರೆ ಅಲ್ಲಿಯ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಸಾರ್ವಜನಿಕ ಅನುಕೂಲವಾದ ರೀತಿಯಲ್ಲಿ ಬೆಳಿಗ್ಗೆ 6 ಗಂಟೆಗೆ ತೆಗೆದುಬಿಟ್ಟು ಹೆಬ್ಬೆಟ್ಟನ್ನ ತೆಗೆದುಕೊಂಡಿದ್ದಾರೆ. ಈ ಸನ್ನಿವೇಶ ಕಂಡು ಬಂದಿದ್ದು ಬೆಳಿಗ್ಗೆ 6:10 ಸಮಯದಲ್ಲಿ. ಒಂದು ಕೃಷಿ ಪತ್ತಿನ ಸಹಕಾರ ಸಂಘದ ಒಂದು ಆಹಾರ ಶಾಖೆಯಲ್ಲಿ ಪಡಿತರವನ್ನ ಮಾಡುವ ಸಂದರ್ಭದಲ್ಲಿ ಆ ಸಿಬ್ಬಂದಿ ವರ್ಗದವರು ಸಹ ಅಂದ್ರೆ ಅಲ್ಲಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಸಹ ಎಲ್ಲಾ ಒಟ್ಟುಗೂಡಿ ಈ ಒಂದು ಸಿಬ್ಬಂದಿ ವರ್ಗದವರು ಸಹ ಅಂದ್ರೆ ಬೆಳಗ್ಗೆನೆ ಬಂದು ಮತ್ತೆ ಒಂದು ಹೆಬ್ಬೆಟ್ಟನ್ನು ತೆಗೆದುಕೊಂತಾ ಇರೋದು. ಅದೇ ರೀತಿಯಾಗಿ ಸರಿಸುಮಾರು ರಾತ್ರಿ 9:30-10 ಗಂಟೆ ತನಕ ಸಹ ಹೆಬ್ಬೆಟ್ಟನ್ನು ತೆಗೆದುಕೊಂತಾರೆ. ಯಾಕೆಂದ್ರೆ ತಿಂಗಳ ಕೊನೆ ಅವಧಿ ಆಗಿರುವುದರಿಂದ ಸರ್ವರ್ ಬಿಜಿ ಆಗೋದ್ರಿಂದ ಅಲ್ಲಿನ ಸಿಬ್ಬಂದಿ ವರ್ಗಗಳು ಸಾರ್ವಜನಿಕರಿಗೆ ಅನುಕೂಲವಾದ ರೀತಿಯಲ್ಲಿ ತನ್ನ ಕಾರ್ಯಭಾರ ಮಾಡ್ತಿದ್ದಾರೆ. ಈ ಒಂದು ಕಾರ್ಯಭಾರ ಮಾಡುವುದಕ್ಕೆ ಒಂದು ಜನ ಮೆಚ್ಚುಗೆಯನ್ನು ಪಾತ್ರವಾಗಿದೆ. ಹಾಗೆ NRTV ಸಹ ಅವರಿಗೆ ಒಂದು ರೀತಿಯ ಅಭಿನಂದನೆಯನ್ನು ಸಲ್ಲಿಸುತ್ತದೆ. ಒಟ್ಟಾರೆಯಾಗಿ ಈ ತಿಂಗಳಿನ ರೇಷನ್ ಜನರ ಕೈಗೆ ಸೇರ್ಬೇಕು ಎಂಬುದು ಕೃಷಿ ಪತ್ತಿನ ಸಹಕಾರ ಸಂಘ ಅಭಿಪ್ರಾಯ ಹಾಗೂ ಅಲ್ಲಿನ ಸಿಬ್ಬಂದಿಯವರ ಅಭಿಪ್ರಾಯವಾಗಿದೆ. ಹಾಗೆ ಇನ್ನೊಂದು ವಿಚಾರವನ್ನು ನೋಡೋದಾದರೆ ಅಜ್ಜಂಪುರ ಸಹ ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಒಂದು ಪಟ್ಟಣವಾಗಿದೆ. ಅಂದ್ರೆ ಹಿಂದೆ ಗ್ರಾಮ ಪಂಚಾಯಿತಿ ಆಯಿತು, ಪಂಚಾಯಿತಿ ಆದ ನಂತರ ಅದು ಪಟ್ಟಣ ಪಂಚಾಯಿತಿ ನಂತರ ತಾಲೂಕ್ ಕೇಂದ್ರವಾಗಿ ನಿರ್ಮಾಣವಾಗಿದೆ. ಈ ಒಂದು ತಾಲೂಕ್ ಕೇಂದ್ರದಲ್ಲಿ ಸಾಕಷ್ಟು ಅಂದ್ರೆ ಒಂದು ಮುಂಬೈಗೆ ಹೋಗುವಂತ ರಸ್ತೆ ಪ್ರಮುಖ ರಸ್ತೆ ಆಗಿದೆ ಇದಾಗಿದ್ದು, ಈ ಒಂದು ಅಜ್ಜಂಪುರ ಪಟ್ಟಣ ಪಂಚಾಯಿತಿಯಾಗಿ ತಾಲೂಕು ಕೇಂದ್ರವಾದರೂ ಸಹ ಅಜ್ಜಂಪುರದ ರೈಲ್ವೆ ನಿಲ್ದಾಣ ಮಾತ್ರ ಸಮಸ್ಯೆಗಳ ಆಧಾರವಾಗಿದೆ. ಏಕೆಂದರೆ ಈ ಸಂದರ್ಭದಲ್ಲಿ ಹಿಂದೆ ಒಂದು ಶೋಭಾ ಕರಂದ್ಲಾಜೆ ಅವರು MP ಅವರ ಸಂದರ್ಭದಲ್ಲಿ ಅವರಿಗೆ ಮನವಿ ಮಾಡಿದರೂ ಸಹ ಯಾವುದೇ ರೀತಿ ಸ್ಪಂದನೆ ನೀಡಿಲ್ಲ. ಆದರೆ ಮತ್ತೊಮ್ಮೆ ಬಿಜೆಪಿಯಿಂದ ಎಲೆಕ್ಟಾದಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅಜ್ಜಂಪುರ ರೈಲ್ವೆ ಒಂದು ಎಲೆಕ್ಟ್ ಆದ ನಂತರ ಅಜ್ಜಂಪುರ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿಯ ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗಳಲ್ಲಿ ಒಂದಾದಂತಹ ಪ್ಲಾಟ್ಫಾರ್ಮ್ ಅನ್ನ ಮೇಲ್ದರ್ಜೆಗೆ ಏರಿಸಿದ್ರು. ಈ ಒಂದು ಕೆಲಸವನ್ನ ತ್ವರಿತವಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ತ್ವರಿತವಾಗಿ ಎತ್ಕೊಂಡು ಅದನ್ನು ಸಂಪೂರ್ಣವಾಗಿ ಮುಗಿಸಿದ್ದಾರೆ. ಇನ್ನ ಒಂದು 2 ಡಿಮ್ಯಾಂಡ್ಗಳಾದಂತಹ ಅಂದ್ರೆ ರಸ್ತೆ ಅಂದ್ರೆ ವಸ್ತು ರಖಕ್ಕೆ ಮತ್ತೆ ರಸ್ತೆ ಹೋಗುವ ಮಧ್ಯದಲ್ಲಿ ಒಂದು ಲೆವೆಲ್ ಕ್ರಾಸ್ ಇದೆ. ಆ ಒಂದು ಲೆವೆಲ್ ಕ್ರಾಸಿಗೆ ಸಾಕಷ್ಟು ರೀತಿಯಲ್ಲಿ ಗೇಟ್ ಹಾಕುವ ಮೂಲಕವಾಗಿ ಅಂದ್ರೆ ವಾಹನಗಳು ಅಂದ್ರೆ ಆಂಬುಲೆನ್ಸ್ ಬಂದಾಗ ಸಾಕಷ್ಟು ಸಮಯ ಆಗ್ತಿದೆ. ಇದನ್ನ ಮೇಲ್ಸೇತುವೆ ಮಾಡಿ ಎಂದು ಒಂದು ಮನವಿ ಮಾಡ್ಕೊಂಡಿದ್ರು. ಅದರಂತೆ ಇಂದು ಅದಕ್ಕೆ ಒಂದು ಪುಷ್ಟಿ ನೀಡುವಂತೆ ಅಂದ್ರೆ ಭಾನುವಾರ ಒಂದು ಗುದ್ಲಿ ಪೂಜೆಯನ್ನ ಮಾನ್ಯ ಕೇಂದ್ರ ರೈಲ್ವೆ ಸಚಿವರಾದಂತಹ ವಿ ಸೋಮಣ್ಣನವರು ನೆರವೇರಿಸಿದ್ದಾರೆ. ಅದೇ ರೀತಿಯಾಗಿ ಈ ಅಜ್ಜಂಪುರದಲ್ಲಿ 2 ಡಿಮ್ಯಾಂಡ್ಗಳಾದಂತಹ ಅಂದ್ರೆ ಈ ಒಂದು ಬಯಲಸೀಮೆಯಿಂದ ಕಡಲ ತೀರಕ್ಕೆ ಅಂದ್ರೆ ಈ ಭಾಗದಿಂದ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಮಂಗಳೂರಿಗೆ ಹೋಗುವಂತ ಟ್ರೈನ್ ಅನ್ನ ನಿಲುಗಡೆ ಮಾಡಿ ಎಂದು ಇಂದಿನ ಒಂದು ರೈಲ್ವೆ MP ಅವರಾದಂತಹ ಒಂದು ಶೋಭಾ ಕರಂದ್ಲಾಜೆ ವಿನಂತಿ ಮಾಡ್ಕೊಂಡಿದ್ರು. ಆದ್ರೆ ಯಾವುದೇ ಪ್ರಯೋಜನ ಆಗ್ಲಿಲ್ಲ. ಆದ್ರೆ ಮತ್ತೆ ಇವರ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಹತ್ರ ಈ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಮ್ಮೆ ಆ ಮನವಿ ಏನಪ್ಪಾ ಅಂತಂದ್ರೆ ಬಯಲಸೀಮೆಯಿಂದ ಕಡಲ ತೀರಕ್ಕೆ ಹೋಗುವಂತ ಟ್ರೈನ್ ಅನ್ನ ಇಲ್ಲಿ ನಿಲ್ಗಡೆ ಮಾಡ್ಬೇಕು ಅಂತಂದ್ರೆ ವಿಜಯಪುರ ಟು ಮಂಗಳೂರು ಹೋಗುವಂತ ಒಂದು ಟ್ರೈನ್ ರಾತ್ರಿ ಬರುತ್ತೆ. ಆ ಒಂದು ಟ್ರೈನ್ ಅನ್ನು ನಿಲ್ಲಿಸಿದ್ರೆ ನಮಗೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳಕ್ಕೆ ಹೋಗಿ ತುಂಬಾ ಅನುಕೂಲ ಆಗ್ತದೆ. ಅದೇ ರೀತಿಯಾಗಿ ಬೆಳಿಗ್ಗೆ ಬೆಂಗಳೂರು ಸೈಡ್ಗೆ ನಮ್ಗೆ ಯಾವುದೇ ತರವಾದ ಟ್ರೈನ್ ಇಲ್ಲ. ವಾಸ್ಕವನ್ನ ಇಲ್ಲಿ ನಿಲುಗಡೆ ಮಾಡ್ಬೇಕಂತ 2 ಮನವಿಯನ್ನ ಹಿರಿಯ ನಾಗರಿಕರಾಗಿರ್ಬೋದು ಮತ್ತೆ ಇನ್ನು ಸ್ಥಳೀಯ ನಾಯಕರು ಸಹ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನಾವು NRTV ಸಂದರ್ಭದಲ್ಲಿ ಬಂದಂತ ಸಂದರ್ಭದಲ್ಲಿ ಸಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಮನವಿ ಮಾಡ್ಕೊಂಡಿದ್ದು. ಇದಕ್ಕೆ ಮನವಿಗೆ ಸ್ಪಂದಿಸ್ತಾರ ಇಲ್ಲ ನಾವು ಕಾದು ನೋಡಬೇಕಿದೆ. ಅದರಲ್ಲೂ ಸಹ ಒಂದು ಕೆಲಸವನ್ನ ಅಂದ್ರೆ ಪ್ಲಾಟ್ಫಾರ್ಮ್ ಅನ್ನ ಮೇಲ್ದರ್ಜೆಗೆ ಏರಿಸಿದ್ದಾರೆ. ಇದು ತುಂಬಾ ಉಪಯುಕ್ತವಾಗಿದೆ. ಇದಕ್ಕೆ ಅವರಿಗೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ. ಹಾಗೆಯೇ ಇಲ್ಲಿ ಪ್ಲಾಟ್ಫಾರ್ಮ್ ಅಂದ್ರೆ
ರೈಲು ಬರೋ ಕಾಯುವ ಸಂದರ್ಭದಲ್ಲಿ ಅವರಿಗೆ ಒಂದು ನೆರಳಿನ ವ್ಯವಸ್ಥೆ ಇಲ್ಲ. ಆದ್ರಿಂದ ದಯವಿಟ್ಟು ಬೇರೆ ಬೇರೆ ನಿಲ್ದಾಣಗಳನ್ನು ನೋಡಿದರೆ ತುಂಬಾ ಅದ್ಭುತವಾಗಿ ನಿರ್ಮಾಣವಾಗಿವೆ. ಅದು ತಾಲೂಕು ಕೇಂದ್ರ ಒಂದು ರೈಲ್ವೆ ನಿಲ್ದಾಣ ಅದಕ್ಕೂ ಬಿಡಾಗಿದೆ. ಇದರ ಬಗ್ಗೆ ತಾವು ಗಮನಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಅಜ್ಜಂಪುರ ಮತ್ತು ಹೊಸದುರ್ಗ ಮಧ್ಯೆ ಇರುವಂತಹ ಒಂದು ಗೇಟ್ ಅಲ್ಲಿ ಸಾಕಷ್ಟು ಸಮಯ ಒಂದು ಹಾಳಾಗ್ತಿತ್ತು. ಅದನ್ನ ತಪ್ಪಿಸೋಕ್ಕೋಸ್ಕರ ಇಂದು ಅಂದ್ರೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಮಾನ್ಯ ಕೇಂದ್ರ ರೈಲ್ವೆ ಸಚಿವರಾದಂತಹ ಸೋಮಣ್ಣನವರು ಸುಮಾರು 51 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವಂತಹ ಮೇಲಿನ ಸೇತುವೆಗೆ ಒಂದು ಗುದ್ದಲಿ ಪೂಜೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಗುದ್ದಲಿ ಪೂಜೆಗೆ ನಮ್ಮ ಕೇಂದ್ರ ರೈಲ್ವೆ ಸಚಿವರಾದ ಸೋಮಣ್ಣ ಆಗಮಿಸಿದ್ದು ಅವರಿಗೆ NRTV ಒಂದು ಸ್ವಾಗತವನ್ನು ಕೋರ್ತದೆ. ಈ ಒಂದು ಕೆಲಸ ಕಾರ್ಯ ಸುಸೂತ್ರವಾಗಿ ನಡೆಯಲಿ ಮತ್ತು ಉತ್ತಮವಾಗಿ ನಡೆಯಲಿ ಎಂದು ನಮ್ಮ ಒಂದು ಆಶಯ ಇದೆ. ಒಟ್ಟಾರೆಯಾಗಿ ಈ ನಾಳೆ ಭಾನುವಾರ ಈ ಒಂದು ಎಲ್ಲಾ ಒಂದು ಸಮಸ್ಯೆಗಳಿಗೆ ಒಂದು ಫುಲ್ ಸ್ಟಾಪ್ ಇರುವುದಕ್ಕೆ ಸಾಕ್ಷಿ ಆಗ್ತಾ ಇದೆ. ಅದೇ ರೀತಿಯಾಗಿ ಬರುವಂತಹ ಸೋಮಣ್ಣನವರು, ಕೇಂದ್ರ ಸಚಿವರಾದ ಸೋಮಣ್ಣನವರು ಇಲ್ಲಿ ಅಜ್ಜಂಪುರದಲ್ಲಿ ಅಂದ್ರೆ ಕಡಲ ತೀರಕ್ಕೆ ಹೋಗುವಂತ ಒಂದು ಮಂಗಳೂರು ಟ್ರೈನ್, ಮಧ್ಯರಾತ್ರಿ ಹೋಗುವಂತ ಮಂಗಳೂರು ಟ್ರೈನು ಹಾಗೂ ಬೆಳಿಗ್ಗೆ ಬೆಂಗಳೂರಿಗೆ ಹೋಗುವಂತ ವಾಸ್ಕೋ ಟ್ರೈನ್ ಅನ್ನ ತಾವು ದಯವಿಟ್ಟು ಇಲ್ಲಿ ನಿಲ್ಲಿಸಬೇಕು ಅಂತಂದು ಒಂದು ಸಾರ್ವಜನಿಕರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಈ ಒಂದು ಕಾರ್ಯಕ್ರಮ ಬಂದಾಗ ಸಂದರ್ಭದಲ್ಲಿ ಅನೌನ್ಸ್ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತದೆ. ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಸಹ ಅವರಿಗೆ ಒಂದು ಮನವಿಯನ್ನ ಸಲ್ಲಿಸಿದಾಗ ಅವ್ರಿಗೆ ಇನ್ನೂ ಅಷ್ಟು ಮನವರಿಕೆ ಆಗ್ತದೆ. ಒಟ್ಟಾರೆಯಾಗಿ ಇಲ್ಲಿ ಅವರ ಒಂದು ಕೆಲಸ ಕಾರ್ಯಗಳಿಗೆ ಬರುವಂತಹ ಒಂದು ಅಂದ್ರೆ ಒಂದು ಅಡಿಗಲಾಗ್ತಿರುವಂತಹ ಒಂದು ಮೇಲ್ಸೇತುವೆಗೆ ಸುಮಾರು 51 ಕೋಟಿ ವೆಚ್ಚದಲ್ಲಿ ಅಡಿಗಲಾಗ್ತಿರುವುದಕ್ಕೆ ತಮ್ಮೆಲ್ಲರಿಗೂ ಅಂದ್ರೆ ಅವರಿಗೆ ಬರುವಂತಹ ಸಚಿವರಿಗೆ ಸ್ವಾಗತವನ್ನ ಬಯಸೋಣ.